ಪ್ರಿಯ ವೀಕ್ಷಕರೇ, ನಿನ್ನೆಯ ಸಂಚಿಕೆಯಲ್ಲಿ ಶುಂಠಿ ಬಿತ್ತನೆ ಯಾವ ಥರ ಮಾಡಬೇಕು ಅನ್ನುವಂಥ ಒಂದು ವಿವರ ನೀಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಶುಂಠಿ ಬಿತ್ತನೆಯಾದ ನಂತರ ಏನೆಲ್ಲ ಕೆಲಸ ಕಾರ್ಯ ಇರುತ್ತೆ, ಈ ಒಂದು ಬೆಳೆ ಎಷ್ಟು ತಿಂಗಳ ಬೆಳೆಯಾಗಿದೆ, ಈ ಒಂದು ಬೆಳೆಗೆ ಎಷ್ಟು ಹಣದ ವೆಚ್ಚ ತಗಲಿದೆ ಅನ್ನೋ ಒಂದು ಮಾಹಿತಿ ಕೊಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ಬೆಳೆಯು ಶುಂಠಿ ಬೆಳೆ 9 ತಿಂಗಳ ಬೆಳೆಯಾಗಿದ್ದು, ಒಂದು ಶುಂಠಿ ಬೆಳೆಯಲು 3-4 ಲಕ್ಷದ ಅವಶ್ಯಕತೆ ಬೇಕಾಗುತ್ತದೆ. ಕಳೆದ ವರ್ಷ 5 ಲಕ್ಷದವರೆಗೂ ಖರ್ಚು ವೆಚ್ಚವಾಗಿತ್ತು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಶುಂಠಿ ಬೀಜದ ಬೆಲೆ ಸರಿಸುಮಾರು 1 ಲಕ್ಷದ ಆಸುಪಾಸು ಇದ್ದದರಿಂದ 5 ಲಕ್ಷದ ಖರ್ಚು ವೆಚ್ಚದ ಅಂದಾಜು ಹಾಕಲಾಗಿತ್ತು. ಈ ವರ್ಷ ಶುಂಠಿ ಬೀಜದ ಬೆಲೆ ಕಮ್ಮಿ ಇರೋದ್ರಿಂದ 3-4 ಲಕ್ಷ ವೆಚ್ಚ ಬರುತ್ತದೆ ಒಂದು ಎಕರೆಗೆ ಅಂತ ಹೇಳಿ ಅನುಭವಿ ರೈತರು ತಿಳಿಸ್ತಾರೆ. ವೀಕ್ಷಕರೇ, ಈ ಶುಂಠಿ ಬಿತ್ತನೆ ಮಾಡಿದ ನಂತರ ಅತ್ಯವಶ್ಯಕವಾದ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಅದು ನೀರಿನ ವ್ಯವಸ್ಥೆ. ವಾರದಲ್ಲಿ 2-3 ಬಾರಿ ನೀರಿನ ಅವಶ್ಯಕತೆ ಬೇಕಾಗುತ್ತದೆ. ಮಳೆ ಇರುವಂತಹ ವಾತಾವರಣವಿದ್ದಲ್ಲಿ ವಾರಕ್ಕೆ 1 ಬಾರಿ ನೀರಿನ ಅವಶ್ಯಕತೆ ಬೇಕಾಗುತ್ತೆ. ನೀರು ಯಥೇಚ್ಛವಾಗಿಯೂ ಸಹ ನೀವು ಬಳಸೋ ಹಾಗಿಲ್ಲ, ಹಾಗೂ ಕಮ್ಮಿಯೂ ಸಹ ಮಾಡಂಗಿಲ್ಲ. ಮಿತವಾದ ನೀರನ್ನು ಬಳಸಬೇಕು. ನೀರು ಬೆಳಗ್ಗೆ ಮತ್ತು ಸಂಜೆ ಬಳಸಿದರೆ ಉತ್ತಮವಾದ ಇಳುವರಿ ಬರುತ್ತೆ. ಒಂದು ವೇಳೆ ವಿದ್ಯುತ್ ಅಭಾವ ಇದ್ದಲ್ಲಿ ಮಾತ್ರ ರಾತ್ರಿ ಬಳಸಿ ಅಂತ ಹೇಳಿ ಅನುಭವಿ ರೈತರು ತಿಳಿಸ್ತಾರೆ. ಈಗ ನೋಡಿ, ಒಂದು ಬಿತ್ತನೆ ಆದ ನಂತರ ಕಳೆ ನಿರ್ವಹಣೆ ಅವಶ್ಯಕವಾದ ಕೆಲಸವಾಗಿರುತ್ತದೆ. ಮೊದಲ ಜವಾಬ್ದಾರಿ ಕಳೆ ನಿರ್ವಹಣೆ ಆಗಿರುತ್ತೆ. ಬೀಜವು ಮೊಳಕೆ ಪಡೆದಿರುವುದರಿಂದ ನಾವು ಮಣ್ಣಿಗೆ ಹಾಕಿದ ತಕ್ಷಣ 15-20 ದಿನದ ಒಳಗೆ ಆ ಬೀಜದ ಮೊಳಕೆ ಭೂಮಿಯ ಮೇಲೆ ಬರಲು ಪ್ರಾರಂಭವಾಗುತ್ತದೆ. ಈ ಪ್ರಾರಂಭವಾಗುವುದಕ್ಕಿಂತ ಮುಂಚೆನೆ ನಾವು ಕಳೆ ನಿರ್ವಹಣೆ ಮಾಡಬೇಕು. ಹಳೆ ಪದ್ಧತಿ ಪ್ರಕಾರ ಶ್ರಮಿಕರನ್ನು ಬಳಸಿ ಕಳೆ ನಿರ್ವಹಣೆ ಮಾಡಲಾಗ್ತಾ ಇತ್ತು. ಇತ್ತೀಚಿನ ಕಾಲಮಾನದಲ್ಲಿ ಔಷಧಿ ಉಪಚಾರದಿಂದ ನಾವು ಕಳೆ ನಿರ್ವಹಣೆ ಮಾಡ್ತಾ ಇದ್ದೇವೆ. ಬೀಜನಾಶಕ ಈ ತರಹದ ಒಂದು ಔಷಧಿ ಉಪಚಾರ ಬಳಸಿ ನಾವು ಭೂಮಿಯ ಮೇಲೆ ಮೊಳಕೆ ಬರೋಕ್ಕಿಂತ ಮುಂಚೆನೆ 15 ದಿನಕ್ಕಿಂತ ಮುಂಚೆ ನಾವು ಈ ತರ ಕಳೆ ನಿರ್ವಹಣೆ ಮಾಡೋದು ಅತ್ಯವಶ್ಯಕವಾಗುತ್ತೆ. ಯಾಕಂತ ಹೇಳಿದ್ರೆ, ಭೂಮಿ ಮೇಲೆ ಮೊಳಕೆ ಬಂದಾಗ, ಕಳೆ ಇದ್ದಾಗ ಅದು ಯಾವುದೇ ಕಾರಣಕ್ಕೂ ಶುಂಠಿ ಇಳುವರಿ ಪಡೆಯಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀವು ಮೊದಲ ಕೆಲಸವೇ ಕಳೆ ನಿರ್ವಹಣೆ ಮಾಡಬೇಕಾಗತ್ತೆ. ಬಿತ್ತನೆ ಸಂದರ್ಭದಲ್ಲಿ ನಾವು ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರ ಹಾಕಿರುವುದರಿಂದ 15-20 ದಿನದ ನಂತರ ನಾವು ಔಷಧಿ ಸಿಂಪಡಣೆ ಮಾಡಬೇಕಾಗತ್ತೆ. ಔಷಧಿ ಸಿಂಪಡಣೆ ಮಾಡಿದ 5-6 ದಿವಸದ ನಂತರ ಮತ್ತೊಮ್ಮೆ ರಸಗೊಬ್ಬರದ ಸಿಂಪಡಣೆ ಮಾಡಬೇಕಾಗತ್ತೆ. ವೀಕ್ಷಕರೇ, ಈ 1 ತಿಂಗಳ ಅವಧಿಯಲ್ಲಿ ಔಷಧಿ ಮತ್ತು ರಸಗೊಬ್ಬರ ಸಿಂಪಡಣೆ ಅತ್ಯವಶ್ಯಕವಾಗಿ ಬೇಕಾಗತ್ತೆ. ಈ ಔಷಧಿ ಮತ್ತು ರಸಗೊಬ್ಬರದ ಮಧ್ಯದಲ್ಲಿ 5-6 ದಿನದ ಅಂತರ ಕಾಯ್ದುಕೊಳ್ಳಬೇಕಾಗಿದ್ದು ಅತ್ಯವಶ್ಯಕವಾಗತ್ತೆ. ಯಾಕಂತ ಹೇಳಿದ್ರೆ, ರಸಗೊಬ್ಬರ ಮತ್ತು ಔಷಧಿ ಕೂಡಲೇ ಸಿಂಪಡಣೆ ಮಾಡಿದ್ರೆ ಆ ಮೊಳಕೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಹಾಗಾಗಿ 1 ತಿಂಗಳಿನಲ್ಲಿ 15 ದಿನದ ನಂತರ ಔಷಧಿ ಉಪಚಾರ ಮಾಡಿದರೆ 20-22 ದಿನದ ಅಂತರದಲ್ಲಿ ನಾವು ಗೊಬ್ಬರ ಹಾಕಬೇಕು. ತಿಂಗಳಿಗೆ ಒಮ್ಮೆ 5-6 ದಿನದ ಅಂತರದಲ್ಲಿ ಔಷಧಿ ಉಪಚಾರ ಮಾಡಬೇಕಾಗತ್ತೆ. 2ನೇ ಬಾರಿ ನಾವು ಗೊಬ್ಬರ ಕೊಡ್ಬೇಕಾದ್ರೆ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೋಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ, ಮಣ್ಣು ಏರಿಸುವ ಒಂದು ಪ್ರಕ್ರಿಯೆ ಇರುತ್ತೆ. ಯಾಕಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಮಳೆ ಬರುವ ಸಾಧ್ಯತೆಯೂ ಸಹ ಇರುತ್ತೆ. ಜೂನ್ ತಿಂಗಳಾದ್ರಿಂದ ಜೂನ್ನ ಕಡೆಯ ತಿಂಗಳಲ್ಲಿ ಮಳೆ ಬರುವ ಸಾಧ್ಯತೆ ಇದೆ. ಮಳೆ ಬರಲಿ ಬರದೇ ಇರಲಿ, ಮಳೆ ಬರೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಹಾಕಿದಂತಹ ಗೊಬ್ಬರ ಮತ್ತೆ ಔಷಧಿ ಉಪಚಾರ ಮಳೆ ಬಂದು ಹರಿದು ಹೋಗುವಂತಹ ಒಂದು ಸಂಭಾವನೆ ಇರುವುದರಿಂದ ನಾವು ಮಣ್ಣು ಏರಿಸಬೇಕಾದ ಅತ್ಯವಶ್ಯಕತೆ ಅಲ್ಲಿರುತ್ತೆ. ಮಳೆ ಬರಲಿ ಬರದೇ ಇರಲಿ, 2ನೇ ಗೊಬ್ಬರ ಔಷಧಿ ಸಿಂಪಡಿಸಬೇಕಾದ್ರೆ ನಾವು ಮಣ್ಣು ಏರಿಸಬೇಕಾಗತ್ತೆ. ಒಂದು 3 ತಿಂಗಳ ಪ್ರಕ್ರಿಯೆಯಲ್ಲಿ 2 ಬಾರಿ ನಾವು ಮಣ್ಣು ಏರಿಸಬೇಕಾಗತ್ತೆ. ಮಣ್ಣಿನ ಮೇಲೆ ನಿಗಾ ವಹಿಸಬೇಕಾಗತ್ತೆ. ಯಾವುದೇ ವಿಚಾರದಲ್ಲಿ ಆ 2 ಪಟ್ಟೆಯ ಮಧ್ಯೆ ಇರುವಂತಹ ಕಾನಿಯಲ್ಲಿ ಕಸ ಕಡ್ಡಿ ಬೆಳೆಯದ ಹಾಗೆ ನೋಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಶುಂಠಿ ಇಳುವರಿ ಪಡಿಬೇಕಂತ ಹೇಳಿದ್ರೆ ಕಳೆಯಿಂದ ಸಂರಕ್ಷಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಶುಂಠಿ ಬೆಳವಣಿಗೆ ಇಳುವರಿ ಪಡಿಬೇಕು, ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕಳೆ ಬೆಳಿಬಾರ್ದು. ಕಳೆ ನಿರ್ವಹಣೆ ಮಾಡಿದ್ರೆ ಇಳುವರಿಯಲ್ಲಿ ಯಥೇಚ್ಛವಾಗಿ ತಾವು ಇಳುವರಿ ಪಡಿಬೋದು ಅನ್ನುವಂತಹ ಸಲಹೆ ಸಹ ಅನುಭವಿ ರೈತರು ನೀಡ್ತಾರೆ. ಪ್ರತಿಯೊಂದು ತಿಂಗಳಿನಿಂದ ಮತ್ತೊಂದು ತಿಂಗಳಿಗೆ ಔಷಧಿ ಉಪಚಾರದ ಪ್ರಕ್ರಿಯೆಯು ಬದಲಾಗುತ್ತೆ. ರಾಸಾಯನಿಕ ಗೊಬ್ಬರದ ಪ್ರಕ್ರಿಯೆಯು ಬದಲಾಗುತ್ತೆ. ಕೆಲವೊಂದು ಕಾರಣಾಂತರದಿಂದ ಯಾವೆಲ್ಲ ಗೊಬ್ಬರ ನಾವು ಬಳಸಬೇಕು ಅನ್ನುವಂತಹ ವಿಚಾರ ನಾವು ಈ ವಿಡಿಯೋದಲ್ಲಿ ಹೇಳಕ್ ಆಗೋದಿಲ್ಲ.
ಆದರೆ ನೀವು ಹತ್ತಿರದ ಕೃಷಿ ಇಲಾಖೆ ಅಥವಾ ಅನುಭವಿ ರೈತರಿಂದ ತಾವು ತಿಳ್ಕೊಬಹುದು. ನಿಮ್ಮ ಜಾಗ್ರತೆ ಹೇಗಿರಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರ್ದು. ಪ್ರತಿ ತಿಂಗಳಿಗೆ 1 ರಿಂದ 2 ಬಾರಿ ಔಷಧಿ ಉಪಚಾರ ಹಾಗೂ ನೀವು ಕಳೆ ನಿರ್ವಹಣೆ ಮಾಡುವುದರಲ್ಲಿ ಜವಾಬ್ದಾರಿ ವಹಿಸಿದ್ರೆ ಇಳುವರಿ ತಾನಾಗಿಯೇ ಬರುತ್ತದೆ ಅಂತ ಹೇಳಿ ಅನುಭವಿ ರೈತರು ತಿಳಿಸ್ಕೊಡ್ತಾರೆ. ಈ ಶುಂಠಿ ಬೆಳೆಯು ಪ್ರಾರಂಭದ 3 ತಿಂಗಳು ಅತಿ ಜಾಗ್ರತೆ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾವ ಥರ ನಾವು ಸಣ್ಣ ಮಕ್ಕಳಿಗೆ ಪೋಷಣೆ ಮಾಡಿ ತುಂಬ ಆರೈಕೆಯಿಂದ ನೋಡ್ಕೊಳ್ತೀವಿ, ಅದೇ ತರಹದಲ್ಲಿ ಶುಂಠಿ ಬೆಳೆಯೂ ಸಹ ಜಾಗ್ರತೆ ವಹಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೀಟ ಬಾಧೆ, ರೋಗ ಬಾಧೆ ಬರದಿರೋ ಹಾಗೆ ನೋಡ್ಕೋಬೇಕಾಗತ್ತೆ. ಈ ಒಂದು ಪ್ರಾರಂಭ ಹಂತದಲ್ಲಿ 2-3 ರೋಗಗಳು ಬರುವಂತಹ ಸಾಧ್ಯತೆಯೂ ಸಹ ಇರುತ್ತೆ. ಕೆಂಪು ರೋಗ, ಸುಳಿ ರೋಗ, ಗುಂಗೆ ಹುಳ ರೋಗ, ಈ ಥರದ 2-3 ರೋಗ ಬರುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಔಷಧಿ ಉಪಚಾರ ಸಮಯಕ್ಕೆ ಸರಿಯಾಗಿ ಮಾಡಿದರೆ ಈ ಒಂದು ರೋಗ ನಿರ್ಮೂಲನೆ ಆಗುವುದು ಖಂಡಿತ. ನೀವು ತಜ್ಞರಿಂದ ಮತ್ತು ಕೃಷಿ ಇಲಾಖೆಯಿಂದ, ಅನುಭವಿ ರೈತರಿಂದ ಮಾಹಿತಿ ಪಡೆದು ಪ್ರತಿಯೊಂದು ಸಂದರ್ಭದಲ್ಲೂ ಅದಕ್ಕೆ ಜವಾಬ್ದಾರಿ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಶುಂಠಿ ನಾವು ಬೆಳಿತೀವಿ, ನಾವು ಶುಂಠಿ ಹಾಕಿದ ತಕ್ಷಣ ಬರುತ್ತೆ, ಹೇಗೆ ಬೇಕಾದರೂ ಬೆಳಿಬೋದು ಅಂತ ಹೇಳಿದ್ರೆ ಬೆಳೆ ಬರುತ್ತೆ, ಆದರೆ ಇಳುವರಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಈ ಒಂದು ಶುಂಠಿ ಒಳಗೆ ನೀವು 150 ರಿಂದ 250 ಕ್ವಿಂಟಾಲ್ವರೆಗೂ ಸಹ ನೀವು ಇಳುವರಿ ಪಡಿಬಹುದು. ಆ ಒಂದು ಇಳುವರಿ ಪಡಿಬೇಕಾದ್ರೆ ನೀವು ಈ ಮಣ್ಣಿನ ಸತ್ವತೆ ಪರೀಕ್ಷಿಸಬೇಕಾಗತ್ತೆ. ಆ ಮಣ್ಣಿಗೆ ಯಾವ ಗೊಬ್ಬರದ ಅವಶ್ಯಕತೆ ಬೀಳತ್ತೆ, ಯಾವ ತರಹದ ರಸಗೊಬ್ಬರದ ಅವಶ್ಯಕತೆ ಬೀಳತ್ತೆ, ಸಾವಯವ ಗೊಬ್ಬರ ಎಷ್ಟು ಬಳಸ್ತಾ ಇದ್ದೀರಿ, ಎರೆಹುಳು ಗೊಬ್ಬರ ಎಷ್ಟು ಬಳಸ್ತಾ ಇದ್ದೀರಿ ಅಥವಾ ಹಟ್ಟಿ ಗೊಬ್ಬರ ಎಷ್ಟು ಬಳಸ್ತಾ ಇದ್ದೀರಿ ಅನ್ನೋದು ಮುಖ್ಯವಾಗತ್ತೆ. ಕೇವಲ ನಾವು ಬೆಳೆ ಬೆಳಿತೀವಿ ಹೇಗಾದ್ರೂ ಬಂದ್ಬಿಡತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯಾವುದೇ ಬೆಳೆ ಬರಕ್ಕೆ ಸಾಧ್ಯವಿಲ್ಲ. ರೋಗ ಬಂದಾಗ ರೋಗ ನಿರೋಧಕ ಶಕ್ತಿ ಒದಗಿಸುವಂತಹ ಔಷಧಿ ಉಪಚಾರ ಮಾಡಬೇಕಾಗತ್ತೆ. ಆಗ ಮಾತ್ರ ಆ ರೋಗ ನಿರ್ಮೂಲನೆ ಆಗತ್ತೆ. ರೋಗದಲ್ಲಿ ಅತಿ ದೊಡ್ಡ ರೋಗ ಅಂತ ಹೇಳಿದ್ರೆ ಸುನಾಮಿ ಅಂತ ಕರೀತಾರೆ, ಮಾಕಾಳಿ ಅಂತ ಕರೀತಾರೆ. ಈ ತರ 2-3 ಆಯಾ ಭಾಗದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಆಗ ಬಂದ್ರೆ ಶುಂಠಿ ನಿರ್ನಾಮ ಆಗತ್ತೆ ಅಂತ ಹೇಳಿ ಒಂದು ಭಯಭೀತ ವಾತಾವರಣ ಎಲ್ಲೆಡೆ ಹರಡಿದೆ. ಆದರೆ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಇತ್ತೀಚಿನ ವೈಜ್ಞಾನಿಕ ವಿದ್ಯಮಾನ ಕಾಲದಲ್ಲಿ ನಾವು ಬೆಳೆ ಬೆಳಿಬೇಕಾದ್ರೆ ವೈದ್ಯಕೀಯ ಇಲಾಖೆ ತುಂಬ ಮುಂದೆ ಬೆಳೆದು ನಿಂತಿದೆ. ಕೃಷಿ ಇಲಾಖೆಯಲ್ಲಿ ನಾವು ಹೋಗಿ ಯಾವುದೇ ಒಂದು ರೋಗ ಬಂದಾಗ ತಜ್ಞರಿಗೆ ನಮ್ಮ ಜಮೀನಿಗೆ ಭೇಟಿ ಮಾಡಿಸ್ಬೇಕಾಗತ್ತೆ, ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಮತ್ತೆ ನೀವು ಸುಳಿ ರೋಗ ಅಥವಾ ಯಾವುದೇ ಒಂದು ರೋಗ ಬಂದಂತಹ ಒಂದು ಶುಂಠಿಯ ಹಲ್ಲೆ ತೆಗೆದುಕೊಂಡು ಹೋಗಿ ಕೃಷಿ ಇಲಾಖೆಯಲ್ಲಿ ಪರೀಕ್ಷೆ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಯಾವ ಔಷಧಿ ಬಳಸಿದ್ರೆ ಆ ರೋಗ ಹೋಗುತ್ತೆ ಅಂತ ಹೇಳಿ ಕೃಷಿ ಇಲಾಖೆಯ ತಜ್ಞರು ವಿಜ್ಞಾನಿಗಳು ನಿಮಗೆ ತಿಳಿಸ್ಕೊಡ್ತಾರೆ. ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡುವ ಅವಶ್ಯಕತೆ ಇತ್ತೀಚಿನ ಕಾಲಮಾನದಲ್ಲಿ ಇಲ್ಲ. ಹಳೆ ಕಾಲದ ಪದ್ಧತಿಯೊಳಗೆ ವಿಜ್ಞಾನ ಅನ್ನೋದು ದೂರ ಇತ್ತು. ಆ ಸಂದರ್ಭದಲ್ಲಿ ನಮಗೆ ವೈಜ್ಞಾನಿಕ ಪದ್ಧತಿಯಿಂದ ನಾವು ದೂರ ಇದ್ದಿದ್ರಿಂದ ಅಂತ ಕಾಲಘಟ್ಟದಲ್ಲಿ ನಾವು ಭಯಭೀತರಾಗ್ತಿದ್ವಿ. ರೋಗ ಬಂದಾಗ ಹೆದರ್ತಿದ್ವಿ. ಸುನಾಮಿ ಬಂತು ಅಂತ ಹೇಳಿದ್ರೆ ಈಗಲೂ ಸಹ ಹಳ್ಳಿ ಪ್ರದೇಶದಲ್ಲಿ ವಾಡಿಕೆ ಇದೆ. ಆ ಒಂದು ಪಟ್ಟೆಗೆ ಯಾರೂ ಹೋಗೋದಿಲ್ಲ, ಮಣ್ಣು ಏರಿಸ್ಬಿಟ್ಬಿಡ್ತಾರೆ, ಪ್ಲಾಟಿಗೆ ಜನಕ್ಕೆ ಬರಕ್ಕೆ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಸುನಾಮಿ ಬಂದಿದೆ, ಈ ಒಂದು ಸುನಾಮಿ ಬಂದ್ರೆ, ಮಾಕಾಳಿ ಬಂದ್ರೆ, ತಿರುಗಾಡಿದ್ರೆ ಜಾಸ್ತಿ ಆಗತ್ತೆ ಅನ್ನುವಂತ ಭ್ರಮೆಯಲ್ಲೂ ಸಹ ಜನ ಇರ್ತಾರೆ. ಈ ತರ ಒಂದು ಪದ್ಧತಿ ಇರ್ಬೋದು. ಬಹಳ ಕೆಲವೊಂದು ಸಂದರ್ಭದಲ್ಲಿ ಕೋಇನ್ಸಿಡೆಂಟ್ ಆಗಿ ಈ ತರ ನೀವು ಕಾರ್ಯನಿರ್ವಹಿಸಿದ್ರೆ ಆ ಒಂದು ಭಾಗದಲ್ಲಿ ನಿಮಗೆ ಲಾಭ ಆಗ್ಬಹುದು. ಆದರೆ ಅನುಭವಿ ರೈತರು ಇಂಥ ಸುನಾಮಿಯಿಂದ ರೋಗ ನಿರೋಧಕ ಶಕ್ತಿಯನ್ನು ಬಳಸಿ ಯಶಸ್ಸು ಪಡೆದಂತ ರೈತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮಾಕಾಳಿ ಸುನಾಮಿ ಬಂದ್ರೆ ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಕೃಷಿ ಇಲಾಖೆಗೆ ಭೇಟಿ ನೀಡಿ, ತಜ್ಞರಿಗೆ ಭೇಟಿ ನೀಡಿ, ನೀವು ರೋಗ ನಿರೋಧಕ ಶಕ್ತಿ ಆ ಹೊಲಗದ್ದೆಗಳಿಗೆ ನೀಡಿದ್ರೆ, ಆ ಒಂದು ಶುಂಠಿ ಬೆಳೆಗೆ ನೀಡಿದ್ರೆ ಖಂಡಿತವಾಗಿಯೂ ಸುನಾಮಿ ಅಂತ ಮಹಾ ರೋಗದಿಂದಲೂ ಸಹ ನಮ್ಮ ಶುಂಠಿ ಗೆದ್ದು ಬರುತ್ತೆ ಅಂತ ಹೇಳಿ ಅನುಭವಿ ರೈತರು, ಇದರಲ್ಲಿ ಯಶಸ್ಸು ಪಡೆದಂತ ರೈತರು ತಿಳಿಸ್ಕೊಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಶುಂಠಿ ಬೆಳೆಯೋದ್ರಿಂದ ಅಲ್ಲಿನ ತಾಪಮಾನದ ಪ್ರಕಾರ, ಅಲ್ಲಿನ ಹವಾಮಾನದ ಪ್ರಕಾರ ಬೇರೆ ಬೇರೆ ರೋಗ ರುಜಿನ ಬರಬಹುದು. ಅಲ್ಲಿನ ಸಲಹಾಗಾರರಿಗೆ ನೀವು ಕೃಷಿ ಇಲಾಖೆ ಅಥವಾ ತಜ್ಞರಿಗೆ ಭೇಟಿ ನೀಡಿ ಸಲಹೆ ಪಡೆದು ಉತ್ತಮ ಬೆಳೆ ಬೆಳೆಯುವಲ್ಲಿ ಯಶಸ್ಸಿನ ಒಂದು ಹೆಜ್ಜೆ ಇಡಬೇಕು ಅನ್ನುವಂತ ಒಂದು ಮನವಿ ಸಹ ಮಾಡ್ತೇನೆ. ರೈತರು ಯಾವತ್ತೂ ಧೃತಿಗೆಡಬಾರದು. ಯಾವುದೇ ಕಾರಣಕ್ಕೂ ಭಯಭೀತರಾಗದೆ ಧೈರ್ಯದಿಂದ ಈ ಒಂದು ಬೆಳೆಯನ್ನು ಬೆಳೆಯುವ ಒಂದು ಪ್ರಯತ್ನ ಮಾಡಿದ್ರೆ ಯಶಸ್ಸು ಖಂಡಿತವಾಗಿಯೂ ಸಿಗತ್ತೆ. ಈ ಒಂದು ಶುಂಠಿ ಬೆಳೆಯು 3 ರಿಂದ 6 ತಿಂಗಳವರೆಗೆ ಸಂರಕ್ಷಣೆ ಮಾಡಿದ್ರೆ ಇನ್ನುಳಿದಂತಹ 6 ರಿಂದ 9 ತಿಂಗಳು ಏನಿದೆ
ಇದು ಯಾವುದೇ ಒಂದು ರೋಗ ಬಾಧೆ ಇಲ್ಲದೆ ನಾವು ಇದನ್ನು ಉಳಿಸ್ಕೋಬಹುದು. ಪ್ರಾರಂಭ ಹಂತದಲ್ಲೇ ಇದಕ್ಕೆ ನೀವು ಕೊಡುವಂತ ಸಮಯ, ಹಣ, ಕಾಸು ಎಲ್ಲ ಪ್ರಾರಂಭ ಹಂತದಲ್ಲೇ ಕೊಡಬೇಕು. ನಾನು 6 ತಿಂಗಳ ನಂತರ ಔಷಧಿ ಉಪಚಾರ ಮಾಡ್ತೀನಿ, ಆಮೇಲೆ ಮಣ್ಣು ಏರಿಸ್ತೀನಿ, ಆಮೇಲೆ ನಾನು ಸಂರಕ್ಷಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಶುಂಠಿ ಉಳಿದಿರಲ್ಲ. ದಯವಿಟ್ಟು ನೀವು ಶುಂಠಿ ಬೆಳೆಯುವಂತಹ ರೈತರು ಪ್ರಾರಂಭದ ಹಂತದಲ್ಲಿ ಇದಕ್ಕೆ ಗಮನ ಕೊಡಬೇಕಾಗತ್ತೆ. ಯಾವ ಥರ ನಾವು ಸಣ್ಣ ಮಕ್ಕಳಿಗೆ ಪೋಷಣೆ ಮಾಡಿ ನಾವು ಬೆಳೆಸ್ತೀವಿ, ಅದೇ ಥರದಲ್ಲಿ ಶುಂಠಿ ಪ್ಲಾಟ್ನ ಎಲ್ಲ ಒಂದು ಆಯಾಮಗಳನ್ನು ತಿಳ್ಕೊಂಡು ಒಂದೊಂದು ಹಂತವನ್ನು ನಾವು ದಾಟಿ ಈ ಒಂದು ಪ್ರಾರಂಭದ ಒಂದು 3 ರಿಂದ 6 ತಿಂಗಳು, ಪ್ರಾರಂಭ 1 ರಿಂದ 3 ತಿಂಗಳು, 1 ರಿಂದ 3 ತಿಂಗಳು ಹಾಗೂ 3 ರಿಂದ 6 ತಿಂಗಳು ಏನಿದೆ, ಇದು ಪ್ರಾರಂಭದ ಹಂತದಲ್ಲಿ ರೋಗ ಬರುವಂತಹ ಒಂದು ಸಾಧ್ಯತೆ ಅಥವಾ ಬೆಳೆ ಇಳುವರಿ ಹೆಚ್ಚಾಗುವಂತಹ ಸಾಧ್ಯತೆ, ಬೆಳೆಯಲ್ಲಿ ಇಳುವರಿ ಕಾಣುವಂತಹ ಒಂದು ಸಂದರ್ಭದಲ್ಲಿ ನಾವು ಜಾಗ್ರತೆ ವಹಿಸದೇ ಇದ್ರೆ ನಮ್ಮ ಬೆಳೆ ನಾಶ ಆಗುವ ಒಂದು ಎಲ್ಲ ಲಕ್ಷಣಗಳು ಕಾಣ್ತವೆ. ಹಾಗಾಗಿ ಎಲ್ಲ ರೈತರಲ್ಲಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಬೆಳೆಯ ಪ್ರಾರಂಭದ ಹಂತದಲ್ಲಿ ಯಥೇಚ್ಛವಾಗಿ ಗಮನ ಹರಿಸಬೇಕು ಅನ್ನೋದೇ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಶುಂಠಿ ಯಾವಾಗ ಕೀಳಬೇಕು ಅಂತ ಹೇಳಿ ನಿಮಗೆ ಪ್ರಶ್ನೆ ಬಂದರೆ, ಇದು 9 ತಿಂಗಳ ಬೆಳೆ, 8 ತಿಂಗಳ ನಂತರ ಯಾವಾಗ ಬೇಕಾದ್ರೂ ಕೀಳ್ಬೋದು. ಆದರೆ ಬಹಳಷ್ಟು ರೈತರು ಬೆಲೆಗಾಗಿ ಕಾಯ್ತಾರೆ, ಇಳುವರಿಗಾಗಿ ಕಾಯ್ತಾರೆ. 9 ತಿಂಗಳಿನಿಂದ 14 ತಿಂಗಳವರೆಗೆ ನೀವು ಸಹ ಇಡ್ಬೋದು, ಬೆಲೆಗಾಗಿ ಕಾಯ್ತಾ ಇಡ್ಬೋದು. ಆದರೆ 10 ರಿಂದ 11ನೇ ತಿಂಗಳಿನಲ್ಲಿ ನೀವು ಕೊಯ್ಲು ಮಾಡಿದ್ರೆ ಇದು ಇಳುವರಿ ಜಾಸ್ತಿ ಆಗತ್ತೆ, ಇದು ತೂಕ ಜಾಸ್ತಿ ಆಗತ್ತೆ. ಕೆಲವೊಂದು ರೈತರು ರೈಟಿಗಾಗಿ ಕಾಯ್ತಾರೆ. ರೈಟಿಗೆ ಕಾಯುವ ಸಂದರ್ಭದಲ್ಲಿ ಇಲ್ಲಿ ಇಳುವರಿ ಕಮ್ಮಿ ಆದ್ರೆ ನಿಮ್ಮ ಬೆಲೆಗೆ ಕಾದು ಏನು ಲಾಭ ಅಂತ ಅನ್ಸೋದಿಲ್ಲ. ನಿಮಗೆ ಒಂದು 10, 20, 50 ರೂಪಾಯಿ ಜಾಸ್ತಿ ಸಿಗ್ಬೋದು, ಆದರೆ ಇಳುವರಿಯಲ್ಲಿ ನೀವು ತುಂಬ ದೊಡ್ಡ ಹೊಡೆತ ತಿಂದಿರ್ತೀರಿ. ಹಾಗಾಗಿ ದಯವಿಟ್ಟು ನೀವು ಇಳುವರಿ ಪಡಿಬೇಕಾದ್ರೆ 10 ರಿಂದ 11ನೇ ತಿಂಗಳಲ್ಲಿ ನೀವು ಈ ಶುಂಠಿ ಬೆಳೆಯನ್ನು ತೆಗೆಯುವುದು ಉತ್ತಮ. ಹಾಗಾದಲ್ಲಿ ನೀವು ನುರಿತ ಅನುಭವಿ ರೈತರಿಗೆ ಕೇಳಿ, ಯಾವ ಥರ ರೈತರಿಗೆ ಕೇಳಿ ಸಲಹೆ ಪಡೆದು ಅಲ್ಲಿನ ಆಯಾಕಟ್ಟಿನ ಮುಖಾಂತರ ನೀವು 14 ತಿಂಗಳ ಒಳಗೆ ಯಾವಾಗ ಬೇಕಾದ್ರೂ ತೆಗಿಬಹುದು. ಈ ಒಂದು ಸಂದರ್ಭದಲ್ಲಿ ಏನಾದರೂ ಸುನಾಮಿ ಬಂದಿದೆ, ಮಾಕಾಳಿ ಬಂದಿದೆ ಅಂತ ಹೇಳಿದ್ರೆ 6 ತಿಂಗಳ ನಂತರನೂ ನೀವು ತೆಗಿಬೋದು. ಯಾಕಂತ ಹೇಳಿದ್ರೆ ಕೆಲವೊಂದು ಭಾಗದಲ್ಲಿ ನೀವು ಏನೇ ಪ್ರಯತ್ನ ಪಟ್ಟರು ಕೊಳೆ ರೋಗ ಅಂತ ಬಂದಾಗ ಒಂದು ಶುಂಠಿ ನಶಿಸಿ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾವು 9 ತಿಂಗಳು ಕಾಯ್ತೀನಿ ಅಂದರೆ ಅವನಿಗೆ ಹಾಕಿದ ಬಂಡವಾಳ ಸಹ ಏನು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನುಭವಿ ರೈತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 6 ತಿಂಗಳಾದ್ರ ಮೇಲೆ ಎಷ್ಟು ಶುಂಠಿ ಬಂದಿದೆ ಅಷ್ಟು ಶುಂಠಿ ತೆಗೆದು ಮಾರುವುದು ಉತ್ತಮ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ರೋಗ ರುಜಿನ ಜಾಸ್ತಿ ಆದರೆ 6 ತಿಂಗಳ ನಂತರ ಯಾವಾಗ ಬೇಕಾದ್ರೂ ತೆಗೆದು ಕೊಡಬಹುದು ಅಂತ ಸಹ ಅನುಭವಿ ರೈತರು ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಒಟ್ಟಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಬೆಳೆ ಬೆಳಿಬೇಕಾದ್ರೆ ರೈತನ ಅನುಭವ ಮತ್ತು ಅವನ ಕಾಳಜಿ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಯಾವಾಗಲೂ ಪ್ಲಾಟಿಗೆ ಹೋಗ್ತಾ ಇರಬೇಕು, ಮಿತವಾಗಿ ನೀರು ಕೊಡ್ತಾ ಇರಬೇಕು, ಹಾಗೂ ಪೈಪ್ ಲೈನ್ ಎಲ್ಲಾದ್ರೂ ಹೊಡೆದೋಗಿದೆಯಾ ನೋಡ್ತಾ ಇರಬೇಕು, ರಸಗೊಬ್ಬರ, ಔಷಧಿ ಉಪಚಾರ, ಸಾವಯವ ಗೊಬ್ಬರದ ಸಿಂಪಡಣೆ ಸರಿಯಾಗಿ ಮಾಡ್ತಾ ಇರಬೇಕು. ಇವೆಲ್ಲ ಮುಂಜಾಗ್ರತಾ ಕ್ರಮ ವಹಿಸ್ತಾ ಅನುಭವಿ ರೈತರಲ್ಲಿ ಸಲಹೆ ಪಡಿತಾ ಮುಂದೆ ಹೋಗ್ತಾ ಇದ್ರೆ ಖಂಡಿತ ಲಾಭದಾಯಕ ಶುಂಠಿ ಬೆಳೆ ನೀವು ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು 2ನೇ ಸಂಚಿಕೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಅಪೂರ್ಣ ಅಂತ ಅನಿಸಿದ್ರೆ, ಏನಾದರೂ ಒಂದು ಮಾಹಿತಿ ಸಿಗಬೇಕಿತ್ತು, ಈ ಒಂದು ಮಾಹಿತಿ ನಮಗೆ ಬೇಕಾಗಿತ್ತು, ಒಂದು ಬೆಳೆಯ ವಿಚಾರದಲ್ಲಿ ಕೆಲವೊಂದು ಮಾಹಿತಿ ಬಿಟ್ಟು ಹೋಗಿದ್ರೆ ತಾವು ಕಾಮೆಂಟ್ಸ್ ಮುಖಾಂತರ ತಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಹಾಗೂ ಮಾಹಿತಿ ಪಡ್ಕೋಬೇಕು ಅನ್ನುವಂತಹ ಕಡೆಯದಾಗಿ ತಮ್ಮಲ್ಲಿ ಮನವಿ ಸಹ ಮಾಡ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಬೇರೆಯೊಬ್ಬರ ರೈತರಿಗೂ ತಲುಪಿಸಬೇಕು ಅನ್ನುವಂಥ ಉದ್ದೇಶ ಇದ್ರೆ ಈ ಒಂದು ವಿಡಿಯೋ ಶೇರ್ ಮಾಡಿ ಹಾಗೂ ಮಲೆನಾಡ ಕನ್ನಡಿಗ ಚಾನಲ್ ಅನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಕ್ಷಿಸಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.